ಹೆಂಗೆ ಸರ್ ಆಟೋ ಬಿಸ್ನೆಸ್ ವರ್ಕೌಟ್ ಆಗುತ್ತಾ? ಹಾಂ, ಕೆಲವರು ಸಿಗಲ್ಲ ಆಗಲ್ಲ ಅಂತ ಹೇಳ್ತಾರೆ. ರ್ಯಾಪಿಡೋ ಎಲ್ಲನೂ ಕೂಡ ಆನ್ ಮಾಡಿದ್ದೀನಿ. ಯಾವ್ದಾದ್ರು ಜಾಳಿ ಕ್ರಾಸು ಪೀಣ್ಯ ಸೆಕೆಂಡ್ ಸ್ಟೇಜ್ ಈ ಥರ ಏನಾದ್ರು ಬಿದ್ದರೆ ತಗೊಂಡು ಹೋಗೋಣ ಅಂತ. ಸ್ನೇಹಿತರೆ ನೋಡಿ, ನಮ್ಮ ವಿಧಾನಸೌಧ ಎಷ್ಟು ಸಂಪಾದನೆ ಮಾಡ್ಬೋದು ಸರ್ ಡೈಲಿ? 1,500 ಮಾಡ್ಬೋದಾ? ಓಕೆ ಓಕೆ ಓಕೆ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನೆನ್ನೆ ವಿಡಿಯೋದ ಕಂಟಿನ್ಯೂ ಭಾಗವಾಗಿರ್ತದೆ. ಯಾಕೆಂತಂದರೆ ನೆನ್ನೆ ವಿಡಿಯೋ ತುಂಬ ಲೆಂತ್ ಆಗಿಬಿಡ್ತು. ಸೊ ಅದರಿಂದ ನೆನ್ನೆ ವಿಡಿಯೋ ಕಂಟಿನ್ಯೂ ಭಾಗನ ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ಸ್ನೇಹಿತರೆ, ಅದಕ್ಕೂ ಮುಂಚೆ ನೀವ್ಯಾರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಹೇಳ್ತಾ, ಯಾರಾದರೂ ಹೊಸಬ್ರು ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಹಂಗೆ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದಕ್ಕೆ ಹೋಗಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್ಚ್ ಮಾಡಿ ಬರುತ್ತೆ. ಹೆಂಗೆ ಸರ್ ಆಟೋ ಬಿಸ್ನೆಸ್ ವರ್ಕೌಟ್ ಆಗುತ್ತಾ? ಹಾಂ, ಕೆಲವರು ಸಿಗಲ್ಲ ಆಗಲ್ಲ ಅಂತ ಹೇಳ್ತಾರೆ. ಹಾಂ, ಅವ್ರು ಎಲ್ಲಿ ಕರೀತಾರೋ ಕಸ್ಟಮರ್ ಎಲ್ಲಿ ಕರೀತಾರೋ ಅಲ್ಲಿ ಹೋದ್ರೆ ಆಗುತ್ತೆ ಅಂತ. ಒಂದು ಅಂದಾಜು ಎಷ್ಟು ಸಂಪಾದನೆ ಮಾಡ್ಬೋದು ಸರ್ ಡೈಲಿ? 1,500 ಮಾಡ್ಬೋದಾ? ಓಕೆ ಓಕೆ ಓಕೆ. ಅಂದರೆ ಕೆಲವರು ಕರೆದಿದ್ದ ಕಡೆ ಹೋಗಲ್ಲ, ಅದಕ್ಕೆ ಅವರಿಗೆ ಡ್ಯೂಟಿಗಳು ಆಗಲ್ಲ. ಬನ್ನಿ ಓಕೆ. ಸ್ನೇಹಿತರೆ, ಇಲ್ಲೊಬ್ರು ಆಟೋದವ್ರನ್ನ ಹಂಗೆ ಮಾತಾಡಿಸ್ತೆ ಸಿಗ್ನಲ್ ಹತ್ರ. ಸ್ನೇಹಿತರೆ, ಕಸ್ಟಮರ್ ಎಲ್ಲಿ ಕರೆದ್ರೆ ಅಲ್ಲಿ ಹೋದರೆ ಆಟೋದವ್ರಿಗೂ ಬಿಸ್ನೆಸ್ ಆಗುತ್ತಂತೆ. ಸ್ನೇಹಿತರೆ, ಇವರೇ ಈ ಡ್ರೈವರೇ ಅಂದರೆ ಈ ಚಾಲಕರೇ ನನಗೆ ಹೇಳಿದ್ದು. ಚೆನ್ನಾಗಿ ಮಾಡ್ಬೋದು, 1,500ವರೆಗೂ ಅರ್ನಿಂಗ್ಸ್ ಆಗುತ್ತೆ. ಬಟ್ ಅವ್ರು ಕರೆದ ಕಡೆ ಹೋಗ್ಬೇಕು ಇವರು. ಅಲ್ಲಾಗಲ್ಲ ಇಲ್ಲಾಗಲ್ಲ ಅಂತ ಅಂದ್ಕೊಂಡ್ರೆ ಯಾವುದೂ ಆಗಲ್ಲ ಅಂತ ಅವ್ರು ಹೇಳಿದ್ರು. ಸ್ನೇಹಿತರೆ ನೋಡಿ, ನಮ್ಮ ವಿಧಾನಸೌಧದ ಎದುರುಗಡೆ ಹಸಿಂದ ಹೋಗ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ರಾಜಾಜಿನಗರ ಝೋನ್ ಇರೋದು ನಂದು. ತಂದು ಇಲ್ಲೆಲ್ಲ ಓಡಾಡಿಸ್ತವನೆ. ಹೆಂಗೆ ಡ್ಯೂಟಿ ಮಾಡೋದು, ಅದು ಕೂಡ ಸರಿಯಾಗಿ ಆರ್ಡ್ರುಗಳು ಕೂಡ ಕೊಡ್ತಾಯಿಲ್ಲ. ಹೆಂಗೆ ಇವನ ಹತ್ರ ಕೆಲಸ ಮಾಡೋದು ನೀವೇ ಹೇಳಿ. ನೋಡಿ ವಿಧಾನಸೌಧ. ಹೌದು ಸರ್, ನಾನು ಅದು ಅಪ್ಲಿಕೇಶನ್ ಕರೆಕ್ಟಾಗಿ ವರ್ಕ್ ಆಗ್ತಾಯಿಲ್ಲ. ಪೇ ಆಗಿದೆಯಲ್ಲ ಸರ್? ಆನ್ಲೈನ್ ಮಾಡಿದ್ರಾ? ಓಕೆ ಸರ್. ನಾನು ಎಲ್ಲಿ ಒಳಗಡೆ ಎಲ್ಲಿ ಬಿಡೋಕೆ ಬರ್ತಾರಾ ಹೆಂಗೆ ಅಂತ ಡೌಟ್ ಇತ್ತು. ಇಲ್ಲೇ ವೇಟ್ ಇದ್ರಾ? ಥ್ಯಾಂಕ್ ಯು ಸರ್, ನನಗೆ ಸುತ್ತಾಕೊಂಡು ಬಂದೆ. ಓಕೆ ಸರ್. ಸ್ನೇಹಿತರೆ, ಇಲ್ಲಿ ಒಂದು ಯಾವುದೋ ವಿಧಾನಸೌಧ ಒಳಗಡೆಯಿಂದ ಬಂದು ತಗೊಂಡ್ರು. ಸೊ ನಾನು ಇಲ್ಲಿಗೆ ಬಂದು ಎಂಡಾಯ್ತಲ್ಲಪ್ಪ, ಮ್ಯಾಪು ಹೆಂಗೆ ಒಳಗಡೆ ಹೋಗೋಕ್ಕಾಗತ್ತಾ ಏನು ಅಂತ ನನಗೆ ಡೌಟ್ ಇತ್ತು. ಸೊ ಅವರು ಪಾಪ ಇಲ್ಲಿ ಎಂಟ್ರೆನ್ಸಲ್ಲಿ ವೇಟ್ ಮಾಡ್ತಾಯಿದ್ರು. ಈ ಆ್ಯಪ್ ಬೇರೆ ಏನೋ ಇಶ್ಯೂ ಇದೆ ಸ್ನೇಹಿತರೆ. ಇದೇ ಟೈಮ್ಗೆ ಆ್ಯಪ್ ಬೇರೆ ಅಪ್ಲಿಕೇಶನ್ ವರ್ಕ್ ಆಗ್ತಾಯಿಲ್ಲ. ಬನ್ನಿ ಮುಂದೆ ಹೋಗ್ಬಿಟ್ಟು ನೆಳ್ಳಲ್ಲಿ ನಿಂತ್ಕೊಂಡು ಅದೇನು ರೆಡಿ ಮಾಡೋಣ. ಸ್ನೇಹಿತರೆ ನೋಡಿ, ಈ ಕಡೆ ಹೈಕೋರ್ಟ್ ಇದೆ, ಈ ಕಡೆ ವಿಧಾನಸೌಧ ಇದೆ. ಇದ್ರ ಸೆಂಟ್ರಲ್ಲಿ ತಂದು ನಿಲ್ಲಿಸ್ಬಿಟ್ಟವನೆ. ಒಂದು ಆರ್ಡ್ರ್ ಡೆಲಿವರಿ ಇತ್ತು, ಬಂದು ಡೆಲಿವರಿ ಮಾಡಿದ್ದೀನಿ. ಬಟ್ ಅಪ್ಲಿಕೇಶನ್ ಕೂಡ ಯಾಕೋ ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ. ಆಲ್ರೆಡಿ ನನ್ನ ಗಿಗ್ಸ್ ಮುಗಿತಾ ಟೈಮ್ ಬಂತು. ಆಲ್ರೆಡಿ 3:52 ಆಯಿತು. ಸೊ ಯಾವಾಗ ನನ್ನ ಟಾರ್ಗೆಟ್ನ ರೀಚ್ ಮಾಡೋದು, ಇನ್ಸೆಂಟಿವ್ ಯಾವಾಗ ಸಿಗೋದು? ಸೊ ಸಿಕ್ಕಾಪಟ್ಟೆ ಅಯ್ಯೋ ಅನ್ಸ್ಬಿಟ್ಟ ಸ್ನೇಹಿತರೆ. 1-2 ಅವರ್ ಆರ್ಡ್ರೇ ಕೊಡಲಿಲ್ಲ. 1-2 ಅವರ್ ಮಾತ್ರ ಕೆಲಸ ಕೊಟ್ಟವನಷ್ಟೇ. ಇನ್ನು 2 ಅವರ್ ಖಾಲಿ ಕೂರಿಸ್ತಾ. ಸೊ ಇದರಿಂದ ಏನು ತಿಳ್ಕೊಬೋದು ಅಂತಂದರೆ, ಸರಿಯಾಗಿ ಆರ್ಡ್ರ್ ಕೊಡಲ್ಲ, ಸುಮ್ಮನೆ ಇನ್ಸೆಂಟಿವ್ ಆಸೆ ತೋರಿಸ್ಬಿಟ್ಟು ಕರ್ಸ್ಕೊತಾನೆ. ನೋಡಿ, ಈಗ ನಾನು ಮತ್ತೆ ಇನ್ನೊಂದು ಗಿಗ್ ಬುಕ್ ಮಾಡ್ಕೋಬೇಕು, ಆ ಥರ ಪ್ಲ್ಯಾನ್ ಮಾಡ್ತಾನೆ. ಸ್ನೇಹಿತರೆ, ಆನ್ಲೈನಲ್ಲಿ ಇದ್ದೀನಿ. ಯಾಕೋ ಅಪ್ಲಿಕೇಶನ್ ಕೂಡ ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ. ಏನಂತ ಅರ್ಥ ಆಗ್ತಿಲ್ಲ. ಸೊ 224 ರೂಪಾಯಿ ಆಗಿದೆ. ಸೊ ಇನ್ನೂ 225 ರೂಪಾಯಿ ಮಾಡಬೇಕಲ್ಲ ಗುರು. 4 ಅವರ್ 224 ರೂಪಾಯಿ. ಇನ್ನು 2 ಅವರ್ ಹಾಕೊಂಡ್ರು ಏನು ಬೀಳುತ್ತಾ ಇವಾಗ?
ಥೂ ಏನು ಮಾಡೋಣ ಗುರು, ಹಿಂಗಾಗೋಯ್ತಲ್ಲ. ಸಿಟಿ ಸೆಂಟ್ರಿಗೆ ಬೇರೆ ತಂದುಬಿಟ್ಟು ಬಿಟ್ಬಿಟ್ಟವ್ನು. ಇವಾಗ ಹೆಂಗೆ ಹೋಗೋದು ನನ್ನ ಮನೆಗೆ? ಇದೇ ಫುಡ್ ಡೆಲಿವರಿಗೆ ಅಂತ ಬಂದರೆ ಹಿಂಗೆ ಆಯ್ತು. ಸ್ನೇಹಿತರೆ, ಕರೆಕ್ಟಾಗಿ ಸಿಟಿ ಸೆಂಟ್ರಲ್ ಇದ್ದೀನಿ. ಅದು ಹೈಕೋರ್ಟು ಮತ್ತು ವಿಧಾನಸೌಧ ಎಲ್ಲ ಇದಿಲ್ಲ, ಇಲ್ಲೇ ಇದ್ದೀನಿ ಸ್ನೇಹಿತರೆ. ಯಾಕೋ ನೆಟ್ವರ್ಕೇ ವರ್ಕ್ ಆಗ್ತಾಯಿಲ್ಲ, ಯಾವ ಅಪ್ಲಿಕೇಶನ್ಗಳು ವರ್ಕ್ ಆಗ್ತಾಯಿಲ್ಲ, ಎಲ್ಲ ಕೈ ಕೊಟ್ಬಿಟ್ಟಿದೆ. ಸಿಟಿ ಸೆಂಟ್ರಲ್ಲೇ ಈ ಥರ ಸಿಗ್ನಲ್ ಅಂದರೆ ಹೆಂಗೆ? ಜಿಯೋ ಎಲ್ಲ ಟ್ರೈ ಮಾಡಿದೆ ಸ್ನೇಹಿತರೆ. ಅಂಕಲ್ ಡೆಲಿವರಿ, ಬೋರ್ಜು ಎಲ್ಲ ಆನ್ ಮಾಡಿ ಟ್ರೈ ಮಾಡಿದೆ. ಯಾವ್ದಾದ್ರು ನಮ್ಮ ರೂಟ್ ಕಡೆ ಸಿಗುತ್ತೇನೋ, ಪೀಣ್ಯನೋ ಅಥವಾ ಜಾರಳಿ ಕ್ರಾಸು ಅಥವಾ ರಾಜಾಜಿನಗರ ಯಾವ್ದಾದ್ರು ಸಿಗುತ್ತೇನೋ ಟ್ರೈ ಮಾಡೋಣ ಅಂತ ನೋಡಿದ್ರೆ ಯಾವುದೂ ವರ್ಕೌಟ್ ಆಗ್ತಿಲ್ಲ. ಅಂದರೆ ಯಾವುದೂ ಆನೇ ಆಗ್ತಿಲ್ಲ. ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ ಸ್ನೇಹಿತರೆ. ಈಗ 4 ಗಂಟೆ 10 ನಿಮಿಷ ಆಯಿತು, ನಂದು ಗಿಗ್ ಅದು ಕಂಪ್ಲೀಟ್ ಆಯಿತು. ಇನ್ನೊಂದು ಗಿಗ್ ಬುಕ್ ಮಾಡ್ಕೊಳಕ್ಕೆ ಹೇಳ್ತಿದ್ದಾನೆ ಡ್ಯೂಟಿ ಮಾಡಬೇಕು ಅಂತಂದರೆ. ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಸ್ನೇಹಿತರೆ. ಯಾಕೆಂದರೆ ಈಗ ಇನ್ನೂ 225, ಸೊ ಇನ್ನೂ 225 ಮಾಡಬೇಕಾಗತ್ತೆ. 150 ರೂಪಾಯಿ ಇನ್ಸೆಂಟಿವ್ ಬರಬೇಕು ಅಂತಂದರೆ. ಸೊ ಇಲ್ಲಿ ನೋಡಿದ್ರೆ ಬರೀ ಸಿಟಿ ಸೆಂಟ್ರಲ್ಲೇ ಓಡಾಡ್ತಾನೆ. ನನ್ನ ಝೋನ್ ಇರೋದು ರಾಜಾಜಿನಗರ, ತಂದಿಲ್ಲಿ ಮೆಜೆಸ್ಟಿಕ್ ಮಾರ್ಕೆಟು ಮತ್ತು ಇದ್ಯಾವುದು ಹೈಕೋರ್ಟು, ವಿಧಾನಸೌಧ, ಇಲ್ಲೇ ಸುತ್ತಮುತ್ತ ಸರೌಂಡಿಂಗ್ ಓಡಾಡ್ತಾನಲ್ಲ ಗುರು. ಹೆಂಗೆ ಕೆಲಸ ಮಾಡೋದು ಇವನ ಹತ್ರ? ಅದಕ್ಕೆ ಯಾವ ಅಂಕಲ್ ಡೆಲಿವರಿ ಅವು ಇವು ಇಲ್ಲೆಲ್ಲ ಆನ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಯಾವ್ದಾರು ಬಿದ್ದರೆ ಹೋಗೋಣ ಅಂತ. ಉಳ್ಳಾಲು ಎಲ್ಲಿ ಬರುತ್ತೆ? ಭುವನೇಶ್ವರಿ ನಗರ ಏನು ಮಾಡೋದು ಗುರು, ಹಿಂಗಾಯ್ತಲ್ಲ. ಝೊಮ್ಯಾಟೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾಕೆಂತಂದರೆ ನನಗೆ ಅದು ಈಗ ನೆಕ್ಸ್ಟ್ ಗಿಗ್ ಸಿಕ್ಕಲಿಲ್ಲ. ಅಂದರೆ 4 ರಿಂದ 6 ಗಂಟೆ ಗಿಗ್ ಸಿಗ್ತಾಯಿಲ್ಲ, 6 ರಿಂದ 8 ಗಂಟೆ ಗಿಗ್ ಸಿಗ್ತಾಯಿದೆ. ಸೊ 6 ರಿಂದ 8 ಗಂಟೆ ಗಿಗ್ಗು ಅಂತಂದರೆ ಗೊತ್ತಲ್ವ ಸ್ನೇಹಿತರೆ, ನಾನು ಇವತ್ತು ನೈಟ್ ಶಿಫ್ಟ್ ಕೆಲ್ಸಕ್ಕೆ ಹೋಗ್ಬೇಕಾಗತ್ತೆ. ಸೊ ಏನಿದ್ರು 7 ಗಂಟೆ ಒಳಗಡೆ ನಾನು ಮನೆಗೆ ಹೋಗ್ಬೇಕಾಗತ್ತೆ. ಸೊ 4 ರಿಂದ 6 ಆದರೂ ಸಿಕ್ಕಿದರೆ ಆ ಒಂದು 2 ಅವರಲ್ಲಿ ಒಂದು 220 230 ಮಾಡ್ಕೊಂಡಿದ್ರೆ ಇನ್ಸೆಂಟಿವ್ ಬರ್ತಾಯಿತ್ತು. ಸೊ ನನಗೀಗ ಇನ್ಸೆಂಟಿವ್ ಬರಲಿಲ್ಲ ಸ್ನೇಹಿತರೆ. ಬರೀ 225 ರೂಪಾಯಿ ಎರ್ನಿಂಗ್ಸ್ ಆಗಿದೆ. ಸುಮ್ಮನೆ ಒಂದು 2 ಅವರ್ ಕೂರಿಸ್ಬಿಟ್ಟ. ಸಿಕ್ಕಾಪಟ್ಟೆ ಸಿಟ್ಟು ಬರ್ತಿದೆ ಸ್ನೇಹಿತರೆ ಇವ್ರು ಮಾಡಿರೋ ಕೆಲಸಕ್ಕೆ. ಇವತ್ತು ಏನು ಅರ್ನಿಂಗ್ಸೇ ಕೊಡಲಿಲ್ಲ ಸ್ನೇಹಿತರೆ. 2 ಅವರ್ ಸುಮ್ಮನೆ ಕೂರ್ಸೋಣ, ಒಂದು 2 ಅವರ್ ಮಾತ್ರ ಕೆಲಸ ಕೊಟ್ಟವನೆ. ಸೊ ಆ 2 ಅವರ್ಗೆ 224 ರೂಪಾಯಿ ಆಗಿದೆ ನೋಡಿ, ಇಲ್ಲಿ ನೀವು ತೋರಿಸ್ತಾ ಇದ್ದೀನಿ. ಸೊ 150 ರೂಪಾಯಿ ಇನ್ಸೆಂಟಿವ್ ಬರಲಿಲ್ಲ ನನಗೆ. ಸೊ ಇನ್ಸೆಂಟಿವ್ ಬರಬೇಕು ಅಂತ ಅಂದ್ಕೊಂಡ್ರೆ ಇನ್ನೊಂದು ಗಿಗ್ ಬುಕ್ ಮಾಡ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಸೊ ನಾನೀಗ ಆ ಕೆಲಸ ಮಾಡೋ ಸ್ಥಿತಿಲಿಲ್ಲ. ನಾನು ಬೇರೆ ಕಡೆ ಕೆಲಸಕ್ಕೆ ಹೋಗಿರೋದ್ರಿಂದ ಹೋಗಲೇಬೇಕಾಗತ್ತೆ ಪರಿಸ್ಥಿತಿ ಇದೆ. ಸೊ ಯಾರಾದರೂ ಪಾರ್ಟ್ ಟೈಮಲ್ಲಿ ಮಾಡೋವಂಥವ್ರು ನೆಕ್ಸ್ಟ್ ಯಾವುದು ಕೆಲಸ ಇಲ್ಲ, ಫ್ರೀ ಇರ್ತೀರ ಅಂತಂದರೆ ಬೇಕಾದ್ರೆ ಇನ್ನೊಂದು ಗಿಗ್ ಬುಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಸದ್ಯಕ್ಕೆ ಪೋರ್ಟರು ಕೂಡ ಆನ್ ಮಾಡಿದ್ದೀನಿ. ಇದನ್ನು ಕೂಡ ಆನ್ ಮಾಡಿದ್ದೀನಿ, ಏನೇಳಿ ಬೈಕ್ ಟ್ಯಾಕ್ಸಿನ. ಅದರಲ್ಲಿ ಬೈಕ್ ಟ್ಯಾಕ್ಸಿ ತಗೊಳ್ಳಲ್ಲ. ಪಾರ್ಸಲ್ ಯಾವುದಾದ್ರೂ ಬಿದ್ದರೆ ಅಂದರೆ ನೆಲಮಂಗಲಕ್ಕೆ ಸೈಡು ಪಾರ್ಸಲು, ಬೋರ್ಜು, ಅಂಕಲ್ ಡೆಲಿವರಿ ಮತ್ತು ರ್ಯಾಪಿಡೋ ಎಲ್ಲನೂ ಕೂಡ ಆನ್ ಮಾಡಿದ್ದೀನಿ. ಯಾವ್ದಾದ್ರು ಜಾರಳಿ ಕ್ರಾಸು, ಪೀಣ್ಯ ಸೆಕೆಂಡ್ ಸ್ಟೇಜ್ ಈ ಥರ ಏನಾದ್ರು ಬಿದ್ದರೆ ತೊಗೊಂಡು ಹೋಗೋಣ ಅಂತ. ಇಲ್ಲಿಂದ ಸ್ನೇಹಿತರೆ ಇನ್ನೊಂದು 1 ಅವರ್ ಅಥವಾ 2 ಅವರಲ್ಲಿ ನಾನು ಮನೆ ಕಡೆ ಹೋಗಬೇಕು. ಸೊ ಆದ್ದರಿಂದ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಇಷ್ಟೇ ನೋಡಿ ಸ್ನೇಹಿತರೆ. ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆವರೆಗೂ ಲಂಚ್ ಪೀಕ್ ಅವರ್ ಏನಿರ್ತದಲ್ಲ, ಅದನ್ನು ಮಾಡೋಣ ಅಂತ ಬಂದಿದ್ದೆ ಸ್ನೇಹಿತರೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಸ್ತಾ. ಸೊ ಬೇಕು ಅಂತ ಮಾಡಿದ್ನೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಆರ್ಡ್ರ್ ಅಂತೂ ಕೊಡಲಿಲ್ಲ. ಬರೀ 2 ಅವರ್ ಅಷ್ಟೇ ಆರ್ಡ್ರ್ ಕೊಟ್ಟಿದ್ದು. ಸೊ ಆ 2 ಅವರಲ್ಲಿ ಇಷ್ಟೇ ಅರ್ನಿಂಗ್ಸ್ ಆಗಿತ್ತು. ಸೊ ನಾನು ಟಾರ್ಗೆಟ್ ರೀಚ್ ಮಾಡೋಕ್ಕಾಗಿಲ್ಲ. ಸೊ ನನಗೆ ಬೇರೆ ಕಡೆ ಅಂದರೆ ಇನ್ನೊಂದು ಕಂಪ್ನಿ ಕೆಲಸಕ್ಕೆ ಹೋಗ್ಬೇಕಾಗಿರೋದ್ರಿಂದ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡಿದೆ. ಸೊ ಯಾರನ್ನ ಫ್ರೀ ಟೈಮಲ್ಲಿ ಮಾಡೋರು ಇನ್ನೊಂದು ಗಿಗ್ನ ಬುಕ್ ಮಾಡ್ಕೊಂಡಿದ್ದರೆ ಇನ್ನೊಂದು 2 ಅವರಲ್ಲಿ ಅರ್ನಿಂಗ್ಸ್ ಕಂಪ್ಲೀಟ್ ಆಗ್ತಿತ್ತು. ಸೊ ಕಂಪ್ಲೀಟ್ ಆದರೆ ಮಾಮೂಲಿಯಾಗಿ ಇನ್ಸೆಂಟಿವ್ ಬಂದೇ ಬರ್ತಿತ್ತು. ಸೊ ಪಾರ್ಟ್ ಟೈಮಲ್ಲಿ ಸ್ನೇಹಿತರೆ ಈ ಥರ ಆಫರ್ ಕೊಟ್ಟಿದ್ದಾಗ ಮಾಡ್ಕೊಂಬಿಟ್ರೆ ಒಳ್ಳೆಯದು. ನನಗೆ ದುರಾದೃಷ್ಟಕ್ಕೆ ನನಗೆ ಟೈಮ್ ಸಿಕ್ಕಲಿಲ್ಲ, ಮಾಡೋಕ್ಕಾಗಿಲ್ಲ. ಹೊಸಬ್ರಾರನ್ನ ನಮ್ಮ ಚಾನಲ್ಗೆ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ.